ಫ್ರೆಂಡ್ಸ್, ಇದು ಕ್ಯಾಸ್ಟ್ರಾಲ್ ಆಯಿಲು 2 ಡಬ್ಬ ಇದೆ, ಸೀಲ್ಡ್ ಇದೆ ಎರಡೂ. ಇದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಗೆಸ್ ಮಾಡಿ. ಇದು ಒರಿಜಿನಲ್ಲು, ಈ ಥರ ಇರುತ್ತೆ ಬ್ರ್ಯಾಂಡ್ ಸೀಲು. ಇದು ಡೂಪ್ಲಿಕೇಟು. ಇದು ನೋಡಿ ಯಾವ ಥರ ನಿಮಗೆ ಪ್ರಿಂಟೌಟ್ ಇದೆ, ಆಚೆ ಹೊಡೆದಿರೋದು ಇದು ಕಂಪ್ನಿದು ಒರಿಜಿನಲ್. ಇದು ಹೆಂಗೆ ಬಂತಂದರೆ, ಯಾರೋ ಡ್ರೈವರು ಬೆಳಗ್ಗೆ ಆಯಿಲ್ ಚೇಂಜ್ ಮಾಡೋಕ್ಕೆ ಬಂದ, ಗೇರ್ ಔಟ್ರುಗಳೆಲ್ಲ ಹಾಕ್ಸ್ಕೊಂಡಪ್ಪ. ನೋಡಿದ್ರೆ ಸ್ವಲ್ಪ ಫೋನ್ ಮಾಡಪ್ಪ ನನಗೆ, ನಿನ್ನ ಆಯಿಲ್ ನೀನು ತೊಗೊಂಡೋಗು, ಅದು ಯಾವನು ಕೊಟ್ಟನೋ ಅವನಿಗೆ ಕೊಡು. ಅವನೇನು ವಾಪಸ್ ತೊಗೊಂಡಿಲ್ಲ ಅಂದರೆ ಅಲ್ಲಿಂದನೇ ಫೋನ್ ಮಾಡು, ಅವನ ಅಂಗಡಿ ಅಡ್ರೆಸ್ಸು ನಂಬರ್ ಸಮೇತ ಹಾಕ್ಬಿಡ್ತೀನಿ. ಅವನ ಹತ್ರ ಯಾರು ಹೋಗಿ ಒಂದು ಪಾರ್ಟ್ಸ್ ತೊಗೊಬೇಡಿ, ಎಲ್ಲ ಡೂಪ್ಲಿಕೇಟ್ ಪಾರ್ಟ್ಸ್ ಇರೋದು ಅವನ ಹತ್ರ ಮೋಸ್ಟ್ಲಿ. ಇಂಥ ಡುಬಾಕೋರ್ ಕೆಲಸ ಎಲ್ಲ ಮಾಡ್ತಾರೆ. ಈ ಕ್ಯಾಸ್ಟ್ರಾಲ್ ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನಿಸಿದ್ರೆ ಒಳ್ಳೆಯದು, ಇಲ್ಲಾಂದರೆ ನಿಮಗೆ ಕೆಟ್ಟ ಹೆಸರು. ಇದು ನೋಡಿ ವಾಸನೆ ಹೆಂಗೆ ಬರ್ತಾಯಿದೆ ಅಂದರೆ, ಇದರಲ್ಲಿ ಯಾರನ್ನ ಈ ಕುಡ್ಕರು ಪಕ್ಕದಲ್ಲಿ ಬಂದು ನಿಂತ್ಕೊತಾರಲ್ವ, ಆ ಥರ ಬರ್ತಾಯಿದೆ ಈ ಡೂಪ್ಲಿಕೇಟ್ ಆಯಿಲಲ್ಲಿ. ಒರ್ಜಿನಲ್ ಬಂದು ಸೀಲ್ ಹೆಂಗೆ ಬರುತ್ತಂದರೆ ನೋಡಿ, ಇದು ಒರಿಜಿನಲ್ ಸೀಲು. ಕಡೆ ಕ್ಲೀನಾಗಿ ಕ್ಯಾಸ್ಟ್ರಾಲ್ ಬರುತ್ತೆ, ತಿರ್ಗಾ ಹಿಂದೆ ನೋಡ್ರೂ ಕ್ಯಾಸ್ಟ್ರಾಲಾಗಿ ಬರುತ್ತೆ. ನಿಮಗೆ ಅಷ್ಟು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಸೀಲ್ ಬ್ರ್ಯಾಂಡ್ ಇರುತ್ತೆ. ಈ ಥರ ಇರೋ ಸೀಲು ವೇಸ್ಟು, ಓಕೆನಾ. ಇದು ಬಂದು ನೀನು ವಾಪಸ್ ತಗೊಂಡೋಗು ರಾಜಾ. ಇದು ಹೆಂಗಾಗಿದೆ ಅಂದರೆ, ನಮ್ಮ ಹತ್ರ ಆಯಿಲು, ನಮ್ಮ ಹುಡುಗ ಏನು ಮಾಡಬೇಡಿ, ಇವನು ತೊಗೊಂಬಂದಿರೋ ಆಯಿಲ್ನ ಅದು ತೊಗೊಂಬಂದವನೆ, ನಮ್ಮ ಹತ್ರ ಅವ್ನು ತೊಗೊಂಬಂದಿಲ್ಲ ಅಂದ್ಬಿಟ್ಟು ನಮ್ಮ ಹುಡುಗ ಎತ್ಕೊಂಬಂದು ನಮ್ಮ ಆಯಿಲು ಇಕ್ಕಿದ್ದಾನೆ. ನನ್ನ ಆಯಿಲ್ನ ನಾನು ಎತ್ತಾಕ್ಬಿಟ್ಟಿದ್ದೀನಿ ನೋಡಿ. ಮತ್ತು ಇನ್ನೊಂದು ಗಾಡಿಗೆ ಹಾಕ್ಬೇಕಾಯ್ತು, ಎತ್ಕೊಂಬಾರೋ ಅಂದರೆ ಇದು ಆಯಿಲ್ ತೊಗೊಂಬಂದೆ. ಇದು ಹಿಡಿದ ತಕ್ಷಣ ಏನು ಇದು ಈ ಥರ ಇದೆಲ್ಲ ಅಂದ್ಬಿಟ್ಟು ಚೆಕ್ ಮಾಡಿದಾಗ ಈ ಥರ ಒಂದು ಪೊಸಿಷನ್ನು ಆಯಿತು. ಈ ಅಂಗಡಿ ಅವನಿಗೆ ಬ್ಯಾಡ್ ನ್ಯೂಸು, ಗಾಡಿಗಳವ್ರಿಗೆ ಗುಡ್ ನ್ಯೂಸು. ಇದರಲ್ಲಿ ಹೆಂಗಿತ್ತು ಗೊತ್ತಾ, ಸೀಲ್ ಎಲ್ಲ ಕಲ್ದೋಗ್ಬಿಟ್ಟಿದೆ, ತಿಕ್ಕಿದೆ, ಒಳಗಡೆ ಕಲರ್ ಇದೆ. ಈ ಕಡೆ ಕ್ಯಾಸ್ಟ್ರಾಲ್ ಅಂತ ಇಲ್ಲ ಅದರಲ್ಲಿ. ಪಕ್ಕ ಏನು ಇಲ್ಲಿ ಗೊತ್ತಾಗ್ತಾಯಿದೆ, ಬ್ಯಾಡ್ ಸ್ಮೆಲ್ಲೆಲ್ಲ ಗೊತ್ತಾಗ. ಈ ಆಯಿಲ್ನೆತ್ತಿ ಇಂಜಿನ್ ಒಳಗಡೆ ಹಾಕಿದ್ರೆ ಬೋರಲ್ಲ, ನೀವು ಏನು ಮಾಡಿದ್ರೇನು ಒಂದೇ ತಿಂಗಳಿಗೆ ಹೊಗೆ ಬರೋಕ್ಕೆ 100% ಓಕೆ ರಿಪೋರ್ಟು, ಆಯಿತಾ. ನೋಡ್ಕೊಳ್ರಿ. ಈ ಮೆಕ್ಯಾನಿಕ್ಗಳನ್ನ ಅಷ್ಟೇ, ಅಟ್ಟದಲ್ಲ, ಅರ್ಥ ಮಾಡ್ಕೊಬೇಕು. ಬಾಟ್ಲಿ ಹಿಡಿದ್ರೆ ಹೇಳ್ಬೇಕು ಇದು ಲೋಕಲ್ ಆಯಿಲ್ ಡೂಪ್ಲಿಕೇಟ್ ಅಂದ್ಬಿಟ್ಟು. ಏನು ಸುಮ್ಮನೆ ಕೆಲಸ ಮಾಡೋದಲ್ಲ. ಅಂಗಡಿ ಅವನಿಗೂ ಅಷ್ಟೇ ಹೇಳ್ತೀನಿ, ಇದೆಲ್ಲ ಸ್ಟಾಪ್ ಮಾಡಿರಿ. ಇದೆಲ್ಲ ಸ್ಟಾಪ್ ಮಾಡಿಲ್ಲ ಅಂದರೆ ಮುಂದಕ್ಕೆ ಬೇರೆ ರೀತಿ ವೀಡಿಯೋ ಮಾಡಬೇಕಾಗುತ್ತೆ ನಾನು. ಅವ್ನು ಬಂದಿರೋ ಜಾಗನೇ ಬ್ಯಾಡ್ ಜಾಗದಲ್ಲಿ ಬಂದುಬಿಟ್ಟಿದ್ದಾನೆ ಹುಡುಗ. ಏನಿರೋದು ಅದು ನೋಡಿಸ್ತೀವಿ, ಇಲ್ಲದೇ ಇರೋದು ಯಾವುದು ನೋಡ್ಸಲ್ಲ. ಇದು ಒರಿಜಿನಲ್ಲು, ನಮ್ಮ ಹತ್ರ ಇದೆ ನೋಡಿ. ಇಲ್ಲಿ ಎಷ್ಟು ಬೆಳಗ್ಗೆಯಿಂದ 12 ಲೀಟ್ರ್ ತರಿಸಿದೆ, 4 ಲೀಟ್ರ್ ಮಿಗಿಲಿದೆ, ನನ್ನ ಕೈಯಲ್ಲಿ ಒಂದಿದೆ. ಇದು ಆ ಹುಡುಗ ತಗೊಂಬಂದಿದ್ದು. ಈ ಥರ ಆಗಿ ಈ ಥರ ಪೊಸಿಷನ್ ಇದೆ. ಬಂದು ನನಗೆ ಫೋನ್ ಮಾಡಪ್ಪ ರಾಜಾ, ಬೆಳಗ್ಗೆ ಔಟ್ರು, ಕ್ಲಚ್ ಔಟ್ರು, ಗೇರ್ ಔಟ್ರು, ಆಯಿಲ್ ಸರ್ವೀಸು, ಫುಲ್ ಗಾಡಿ ಸರ್ವೀಸ್ ಮಾಡ್ಕೊಂಡು ಹೋಗ್ದಲ್ಲ, ಆ ಹುಡುಗನಿಗೆ ಹೇಳ್ತಾಯಿದ್ದೀನಿ, ಬಂದು ವಾಪಸ್ ತೊಗೊಂಡೋಗಪ್ಪ ಆಯಿಲು. 600 ನನಗೆ ಕೊಟ್ಬಿಟ್ಟು ನಿನ್ನ ಆಯಿಲ್ ನೀನು ತೊಗೊಂಡೋಗಿ ರಾಜಾ. ಓಕೆ ಫ್ರೆಂಡ್ಸ್.